ನಮಸ್ಕಾರ ಸ್ನೇಹಿತರೆ. ನಾನಿವತ್ತಿನ ದಿನ ನವರಾತ್ರಿ ಹಬ್ಬವನ್ನ 9 ದಿನಗಳ ಕಾಲ ಏನಕ್ಕೆ ಆಚರಣೆ ಮಾಡಬೇಕು ಹಾಗೂ ಈ ನವರಾತ್ರಿ ಹಬ್ಬದ ಹಿಂದಿರುವ ಪೌರಾಣಿಕ ಕಥೆಯನ್ನು ನಾನಿವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ನವರಾತ್ರಿ ಇದು 9 ದಿನಗಳ ಕಾಲ ನಮ್ಮ ಭಾರತ ಪ್ರತಿಯೊಂದು ಭಾಗಗಳಲ್ಲಿ ಆಚರಿಸುವ ಹಿಂದೂ ಹಬ್ಬ. ಹೆಚ್ಚಿನ ಭಾಗಗಳಲ್ಲಿ ಇದನ್ನ ದೇವಿಯ ಗೌರವಾರ್ಥವಾಗಿ ಆಚರಿಸಲಾಗುತ್ತೆ. ನಮ್ಮ ಭಾರತದ ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳಲ್ಲಿ ದುರ್ಗಾ ಪೂಜೆಯು ದಿವ್ಯ ಆರಾಧನೆಗೆ ಪ್ರಸಿದ್ಧವಾಗಿದೆ. ಇದರಲ್ಲಿ ದುರ್ಗಾದೇವಿಯು ಮಹಿಷಾಸುರನ ವಿರುದ್ಧ ಹೋರಾಡಿ ಮತ್ತು ಎಮ್ಮೆ ರಾಕ್ಷಸನ ಮೇಲೆ ವಿಜಯಶಾಲಿಯಾಗಿರ್ತಾಳೆ. ಆ ವಿಜಯಶಾಲಿಯಾದ ದಿನದ ಗೌರವಾರ್ಥವಾಗಿ ನಾವು ನವರಾತ್ರಿಯನ್ನ ಆಚರಣೆ ಮಾಡ್ತೇವೆ. ಅದಲ್ಲದೆ ಉತ್ತರ ಮತ್ತು ಪಶ್ಚಿಮ ರಾಜ್ಯಗಳ ಕಡೆ ಹೋದ್ವಿ ಅಂತಂದ್ರೆ ಈ ಹಬ್ಬವು ರಾಕ್ಷಸ ರಾಜ ರಾವಣನ ಮೇಲೆ ಭಗವಂತ ರಾಮ ಯುದ್ಧ ಮಾಡಿ ವಿಜಯಶಾಲಿಯಾದ ದಿನದ ಸಂಕೇತವಾಗಿ ಆಚರಿಸಲಾಗುತ್ತೆ. ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯವರ ವಿಜಯ ಸಂಕೇತಕ್ಕಾಗಿ ಆಚರಿಸಲಾಗುತ್ತೆ. ನವರಾತ್ರಿಯು 9 ದಿನಗಳ ಕಾಲ ದೇವಿಯ 9 ರೂಪಗಳನ್ನ ಆರಿಸಲಾಗುತ್ತೆ. ಅದರಲ್ಲಿ ಮೊದಲನೇ ದಿನ ಶೈಲಪುತ್ರಿ, ಎರಡನೇ ದಿನ ಬ್ರಹ್ಮಚಾರಣಿ, ಮೂರನೇ ದಿನ ಚಂದ್ರಘಂಟ, ನಾಲ್ಕನೇ ದಿನ ಕೂಷ್ಮಂಡ, ಐದನೇ ದಿನ ಸ್ಕಂದಮಾತ, ಆರನೇ ದಿನ ಕಾತ್ಯಾಯಿನಿ, ಏಳನೇ ದಿನ ಕಾಳರಾತ್ರಿ, ಎಂಟನೇ ದಿನ ಮಹಾಗೌರಿ ಹಾಗೂ 9ನೇ ದಿನ ಮತ್ತು ಕೊನೆಯ ದಿನ ದುರ್ಗಾ ಅಥವಾ ಪರಾಶಕ್ತಿಯ ಪೂಜೆಗೆ ಮೀಸಲಾಗಿದೆ. ಈ ಪ್ರತಿಯೊಂದು ದೇವತೆಗಳ ಕಥೆಯನ್ನ ನಾನು ನಾಳೆಯಿಂದ ಪ್ರತಿಯೊಂದು ದಿನ ಒಬ್ಬೊಬ್ಬ ದೇವಿಯ ಕಥೆಯನ್ನ ಹೇಳ್ಕೊಂಡು ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.